ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನೋಡಿ, ಮಾವಿನ ಮರಗಳಿಗೆಲ್ಲ ಯಾವ ರೀತಿಯಲ್ಲಿ ಸುಳಿ ಹೇಳ್ತಕ್ಕಂಥದ್ದು ಬಂದು ಹೂಗುಗಳು ಆಗಿರ್ತಕ್ಕಂಥ ಒಂದು ಸುಸಮಯ. ಇಂತಹ ಒಂದು ಸುಸಮಯದಲ್ಲಿ ಶಿವರಾತ್ರಿ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಪ್ರತಿ ವರ್ಷದಂತೆಯೇ ಯುಗಾದಿಯ ಪೂರ್ವ ಭಾಗದಲ್ಲಿ ಶಿವರಾತ್ರಿಯು ಬಂದಿರತಕ್ಕಂಥದ್ದು. ಶಿವನ ನಾಮಾದಿಗಳನ್ನು ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಅದರಲ್ಲಿ ಆತನಿಗೆ ಇನ್ನೊಂದು ಹೆಸರು ಕೂಡ ಇರತಕ್ಕಂಥದ್ದು ಆಶುತೋಷ ಎಂಬಂತಹ ಹೆಸರಿನಿಂದಾಗಿ ಆತನನ್ನು ಕರೀತಕ್ಕಂಥದ್ದು. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ಆತ ಭಕ್ತಿಗೆ ಒಲಿತಕ್ಕಂಥವನು. ಜಾತಿ ಪಂಥಿ ಭೇದ ಅನಂತರದಲ್ಲಿ ಇನ್ನೊಂದು ಮತ್ತೊಂದು ಹೇಳ್ತಕ್ಕಂಥದ್ದು ಯಾವೂ ಇಲ್ಲ. ಶ್ರದ್ಧೆಯಿಂದ ಆತನನ್ನು ಯಾರು ಸ್ಮರಿಸ್ತಾರೋ ಅಂಥವರಿಗೆ ಬಹು ಬೇಗನೆ ಒಲಿತಕ್ಕಂಥವನು. ಜೊತೆಯಲ್ಲಿ ಎಲ್ಲ ದೇವಾನುದೇವತೆಗಳಿಗೂ ಕೂಡ 2 ನೇತ್ರಗಳಿದ್ದರೆ ಶಿವನಿಗೆ 3 ನೇತ್ರ. ಹಾಗಾಗಿ ಆತನಿಗೆ ತ್ರಿನೇತ್ರ ಎಂಬುದಾಗಿಯೂ ಕೂಡ ಕರೆಯಲ್ಪಡ್ತಾನೆ. ಆತನು 3ನೇ ಕಣ್ಣನ್ನು ಹೊಂದಿರುವಂತಹ ಉದ್ದೇಶ, ಅದನ್ನು ಬಳಸುವಂತಹ ಉದ್ದೇಶ ಅಂತ ಹೇಳಿದರೆ, ಹೇಗೆ ಆತ ಎಲ್ಲರಿಗೂ ಕೂಡ ಭಕ್ತಿಗೆ ಬಹುಬೇಗನೆ ಒಲಿತಾನೋ ಅದೇ ರೀತಿಯಲ್ಲೇ ದುಷ್ಟ ಜನರ ಅಥವಾ ದುಷ್ಟ ಸಂಹಾರವನ್ನು ಕೂಡ ಮಾಡ್ತಕ್ಕಂಥವನು ಕೂಡ ಆತನೇ ಆಗಿರ್ತಾನೆ. ಅಂತಹ ಒಂದು ಸುಸಮಯದಲ್ಲಿ ದುಷ್ಟರನ್ನು ಸಂಹರಿಸುವಂತಹ ನಿಟ್ಟಿನಲ್ಲಿ 3ನೇ ಕಣ್ಣು ಅಂತ ಹೇಳಿದರೆ ಹಣೆಯ ಮೇಲೆ ಇರತಕ್ಕಂತಹ ಕಣ್ಣಿನಿಂದ ಸುಡತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಕ್ಕಂಥವನು. ಜೊತೆಯಲ್ಲಿ ಬಹು ಬೇಗನೆ ಭಕ್ತರಿಗೆ ಕರುಣಾದಾಯಕನು, ಆಶ್ರಯದಾತನು, ಅನಂತರದಲ್ಲಿ ಕೋರಿಕೆಗಳನ್ನು ಅತಿ ಶೀಘ್ರವಾಗಿ ಈಡೇರಿಸ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವನು ಮಹಾಶಿವನು. ಹಾಗಾಗಿ ಸಣ್ಣದಾದಂತಹ ಕಥೆಯನ್ನು ತಿಳ್ಕೊಂಡಿದ್ದೀರಲ್ಲ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು.